ಇವತ್ತಿನ ಸ್ಪೆಷಲ್ ಏನು ಹೇಳು? ಏನು? ಡಾಬಾ ಸ್ಟೈಲ್ ಚಿಕನ್ ಮಸಾಲ. ವಾವ್ ಮಾಮ್, ಎಂತ ಫ್ಲೇವರ್ ಕೊಟ್ಟಿದ್ಯಾ ಮಾಮ್. ನಮ್ಮ ಪಾಲಿಸಿ ಒಂದೇ ಅಲ್ಲ ಮಾಮ್? ಹೌದು, ಬಾಡೆ ನಮ್ಮ ಗಾಡು. ಮಳೆ ಜೋರ ಬರೋ ಥರ ಇದೆ ಮಾಮ್. ಈ ಮಳೆ ಮಧ್ಯದಲ್ಲಿ ಅಡಿಗೆ ಮಾಡ್ಕೊಂಡು ತಿನ್ನೋ ಇರೋ ಮಜಾ ಬೇರೆ ಯಾವ್ದ್ರಾಗೂ ಇರಲ್ಲ ಅನಿಸ್ತೈತಲ್ವಾ? ಇರಲ್ಲ ಮಾಮ್, ಖಂಡಿತವಾಗ್ಲೂ ಇರಲ್ಲ ಮಾಮ್. ಗೊಬ್ಬರವಿಲ್ಲದೆ ಗಡ್ಡ ಬೆಳೆದಿದೆ, ಕಡ್ಡಿಯಾಗಿರದೆ ಬೆಂಕಿ ಹತ್ತಿದೆ. ಅಡ್ನಾಡಿ ಜೀವನಕ್ಕೆ ಮುಖವಾಡ ಯಾಕೆ ಯಾಕೆ ಯಾಕೆ? ಆಗ್ಲೇಬೇಕು ಅದ್ಭುತವಾಗಿ, ಯಾಕಂದ್ರೆ ಇಂಥ ಪ್ರಕೃತಿ ಮಾಡಿರೋಂಥ ಒಂದು ಅಡುಗೆ. ಇವಾಗ ನೀಟಾಗೆಲ್ಲ ತೊಳ್ಕೊಳ್ತಾ ಇದ್ದೀವಿ ವೆಜಿಟೇಬಲ್ಸ್ನ. ಇವತ್ತಿನ ಸ್ಪೆಷಲ್ ಏನು ಹೇಳು? ಏನು? ಡಾಬಾ ಸ್ಟೈಲ್ ಚಿಕನ್ ಮಸಾಲ. ನಾವು ಎಲ್ಲಿಂದ ಬಂದಿದ್ದೀವಿ ಅಂದರೆ ಬೆಂಗಳೂರಿಂದ ಬಂದಿದ್ದೀವಿ. ಯಾಕೆ ಬಂದಿದ್ದೀವಿ ಅಂದರೆ ನಾವು ಪ್ರಕೃತಿ ಪ್ರಿಯರು. ಸುರೇಂದ್ರ, ನೀಟಾಗಿ ಟೊಮೆಟೊ ಪ್ಯೂರಿ ಹೆಂಗಿರ್ಬೇಕು ಅಂದರೆ ಪೇಸ್ಟ್ ಇದ್ದಂಗೆ ಇರಬೇಕು. ಗೊತ್ತಾಯ್ತಾ? ಪಾತ್ರೆ ಇಡು ಮಾಮ್. ಮಾಮ್, ಇವತ್ತಿನ ಸ್ಪೆಷಲ್ ಏನು ಮಾಮ್? ಮಾಮ್, ಇವತ್ತಿನ ಸ್ಪೆಷಲು ಡಾಬಾ ಸ್ಟೈಲ್ ಚಿಕನ್ ಮಸಾಲ. ಓಕೆ, ಮಾಡೋಣ, ತಿನ್ನೋಣ, ಮಜಾ ಮಾಡೋಣ. ಓಕೆ, ನೀವು ಜಾಯ್ನ್ ಆಗಿ. ಓಕೆ. ಮಳೆ ಬೇರೆ ಬರ್ತಾ ಇದೆಯಲ್ಲ ಮಾಮ್? ಎಣ್ಣೆ ಕಾದಿದೆ ಮಾಮ್. ಹಾಂ, ಕಾಯ್ತಾ ಇದೆ ಸ್ವಲ್ಪ ಮಾಮ್. ಈ ಥರ ಬರ್ತಾ ಇದೆ. ಇನ್ನೂ ಸ್ವಲ್ಪ ಎಣ್ಣೆ ಹಾಕ್ಬೇಕಾಯ್ತಾ ಮಾಮ್? ಎಣ್ಣೆ ಸಾಕಾ ಮಾಮ್? ಮಾಮ್, ಸ್ವಲ್ಪ ಚಕ್ಕೆ, ಓಕೆ, ಲವಂಗ, ಹಾಂ, ಕಸೂರಿ ಮೆಥಿ ಮಾಮ್. ಹಾಂ, ಕಸೂರು ಮೆಥಿ ಆಗ್ತದೆ ನೋಡಿ ಸ್ನೇಹಿತರೆ. ಅಂದರೆ ಇದೇ ನಮ್ಮ ಡಾಬಾ ಸ್ಟೈಲ್ ಚಿಕನ್ ಮಸಾಲಕ್ಕೆ ಓಕೆ, ಒಳ್ಳೆ ಮಜಾ ಕೊಡೋದು. ಓಕೆ, ಹಾಂ, ಇಟ್ಕೊಡು ಮಾಮ್ ಕೈ. ಹಾಂ, ಕೊಟ್ಟೆ ಮಾಮ್. ಈರುಳ್ಳಿ ತಮ್ಮ ಹಂಗೆ ಬೇಗ ಪಟ್ಟ ಅಂತ ಸೀಟು. ಬಂದೆ ಈರುಳ್ಳಿ ಕೊಡು ಮಾಮ್. ಬಂದೆ. ಈರುಳ್ಳಿ ರೆಡಿ. ಈರುಳ್ಳಿ, ಹಾಂ, ನೋಡು ಮಾಮ್ ಹೆಂಗಿದೆ, ಸೂಪರ್ ಅಲ್ಲ? ಒಳ್ಳೆ ಜಿಟಿ ಮಳೆಯಲ್ಲಿ ಬೆಂಗಳೂರಿಂದ ಬಂದಿದ್ಕೂ ಸಾರ್ಥಕ ಆಯ್ತಲ್ಲ. ಡಾಬಾ ಸ್ಟೈಲ್ ಚಿಕನ್ ಮಸಾಲದ ಜೊತೆ ಒಂದು ಒಳ್ಳೆ ಊಟ ಮಾಡೋಣ ಇವತ್ತು. ಅಲ್ಲ ಮಾಮ್, ಬೆಂಗಳೂರು ಭಾರಿ ಬೋರು ಮಾಮ್. ಅಲ್ಲ ಮಾಮ್, ದುಡಿಬೋದು ಮಾಮ್. ಹಾಂ, ಸಮಯ ಮತ್ತು ಮೆಮೊರೀಸ್ನ ದುಡಿಯೋಕ್ಕಾಗುತ್ತೆ ಮಾಮ್. ಆಗಲ್ಲ ಮಾಮ್. ಹಾಂ, ಇದ್ದಾಗ ಅನ್ಭವಿಸ್ಬಿಡ್ಬೇಕು ಮಾಮ್. ಹೌದು, ನೆಮ್ಮದಿ ಅಂತಕ್ಕಂಥದ್ದು ಯಾವ ಅಂಗಡಿಲೂ ಸಿಗಲ್ಲ ಮಾಮ್. ಸಿಗಲ್ಲ ಮಾಮ್, ಅದನ್ನು ನಾವೇ ತಗೋಬೇಕು. ಏನಂತೀಯ? ಖಂಡಿತ ಮಾಮ್. ಈರುಳ್ಳಿ ಸ್ವಲ್ಪ ರೋಸ್ಟ್ ಆಗೋವರೆಗೂ ಓಕೆ, ಬೇಯಿಸ್ಕೊಬೇಕು ಮಾಮ್. ಆ ಕಲರ್ ಬರಬೇಕು, ಅದು ಕಲರ್ ಬರಬೇಕು ಈರುಳ್ಳಿ ಮಾಮ್. ಚಂದ್ರು, ಬೆಂಗಳೂರಿಂದ ಬಂದಕ್ಕೆ ಸಾರ್ಥಕ ಆತ ಅನಿಸ್ತೈತ್ಕೊಂಡೆ. ಇನ್ನೂ ಅಡುಗೆನೇ ಆಗಿಲ್ಲ ಮಾಮ್. ಇರು ಮಾಮ್, ಅಡಿಗೆ ಆಗೋದಲ್ಲ ಮಾಮ್. ನೋಡು ಮಾಮ್, ಪ್ರಕೃತಿನ ಎಷ್ಟು ಸುಂದರವಾಗಿದೆ. ಪ್ರಕೃತಿ ಬಿಡು ಮಾಮ್, ಭಾಳ ಅದ್ಭುತವಾಗಿದೆ ಅಲ್ವಾ? ಹಾಂ, ಈ ನಿಸರ್ಗದಲ್ಲಿ ಮಾಡ್ಕೊಂಡು ಉಣ್ಣೋದೇ ಒಂದು ಮಜಾ ಅಂತೀಯಲ್ಲ. ಖಂಡಿತ. ನನ್ನ ಮಕ್ಳಿಗೆ ಹೇಳಿದೆ ಬರ್ರು ಅಂತನ, ಬರಲಿಲ್ಲ. ಹೆಂಗ ಬಿಡು, ನಿನ್ನ ಜೊತೆ ಬಂದಿದ್ದು ನನಗೂ ಒಳ್ಳೇದಾಯ್ತಪ್ಪ. ಇವತ್ತು ನಮ್ಮ ಬಳಗದಲ್ಲಿ ಯಾರು ಮಿಸ್ ಹೇಳಿ? ಅದೇ ನನ್ನ ಮಗ ಕ್ಯಾಡ್ಬರಿ ಮನೋಜ ಲೋಪರು ಹೇಳಿದೆ ಬಾರೋ 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 ಅಂತ. ನನ್ನ ಮಾತು ಕೇಳಲಿಲ್ಲ ಮಾಮ್. ಒಳ್ಳೆ ಕಲರ್ ಬರ್ತಾ ಇದೆ ಈರುಳ್ಳಿ. ಬರಲಿ. ನಮ್ಮ ಕೊಕ್ಕೋಳಿಕೆ ರಂಗನು ಕರೆದ. ಓಕೆ, ಯಾಕೆ ನನ್ನ ಬಿಟ್ಟು ಹೋಗ್ತಿದ್ದೀರಾ ಅಂತ. ಓಕೆ, ಬಾರಪ್ಪ ನಿನ್ನ ಯಾಕೆ ಅಂತ ಹೇಳ್ಬಿಟ್ಟು ಕರ್ಕೊಂಬಂದು ಇಲ್ಲಿ ಕೂಗಿಸ್ತಾ ಇದ್ದೀವಿ ಮಾಮ್. ಅದೇ ಮಾಮ್ ಹೇಳ್ತಾರಲ್ಲ, ಅನ್ನ ಅಳಿಸಿತ್ತು ನಾಯಿ ಎಸಿದಿತ್ತು ಅಲ್ಲೇ. ಹೌದು ಮಾಮ್, ನಮ್ಮ ಪಾಲಿಸಿ ಒಂದೇ ಅಲ್ಲ ಮಾಮ್? ಹೌದು. ಬಾಡೆ ನಮ್ಮ ಗಾಡು, ನಮ್ಮ ಗಾಡು. ನೀವು ಮಾಡ್ಕೊಳ್ತೀನಿ, ಸೂಪರ್ ಆಗಿರುತ್ತೆ. ಈರುಳ್ಳಿ ಒಳ್ಳೆ ಸ್ಮೆಲ್ ಚೆನ್ನಾಗಿದೆ ನೋಡು ಮಾಮ್. ಈರುಳ್ಳಿ ಒಳ್ಳೆ ಆರೆಂಜ್ ಬ್ರೌನಿಶ್ ಕಲರ್ ಬಂದಿದೆ. ಈಗ ಸ್ವಲ್ಪ ಸ್ಟವ್ನ ಸ್ಲಿಮ್ ಮಾಡ್ಕೊಳ್ಳೋಣ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಓಕೆ, ನೋಡಿ ಸ್ನೇಹಿತರೆ, ನಮ್ಮ ಚಂದ್ರು ಭಟ್ಟ ಅವರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದಾರೆ. ಈಗ ಮಳೆಯಲ್ಲಿ ನೆಂದಿರೋ
ಅದು ಇವತ್ತು ಮಳೆ ಬೇರೆ ನಮ್ಮ ಜೊತೆಗೆ ಸಾಥ್ ಕೊಡ್ತಾ ಇದೆ. ಹಾಂ ಟೆಕ್ಸ್ಚರ್ ನೋಡು ಮ್ಯಾಮ್ ಹೆಂಗೆ ಬಂದಿದೆ. ಸೂಪರ್ ಅಲ್ವಾ? ಟೊಮೆಟೊ ಪ್ಯೂರಿ ರೆಡಿ ಇದೆಯಾ? ರೆಡಿ ಇದೆ ಮ್ಯಾಮ್, ಕೊಡ್ಲಾ? ಮತ್ತೆ ಹಾಂ ತುಂಬ ತಗೋ ಮ್ಯಾಮ್. ಮ್ಯಾಮ್ ಏನು ಕಲರ್ ಇದೆ ಮ್ಯಾಮ್. ಹಂಗಿದೆ ಮ್ಯಾಮ್, ನೀನು ಹಂಗೆ ಇದೆಯಾ ಮ್ಯಾಮ್, ಟೊಮೊಟೊ ಥರ. ಹಾಂ ಆ್ಯಡ್ ಮಾಡ್ಕೊಳ್ಳೋಣ ಮ್ಯಾಮ್. ಹಾಂ ಎಸ್ ಮ್ಯಾಮ್, ಹೇಳಿ ಮ್ಯಾಮ್. ಬೇಕಾಗಿರೋ ಟೆಕ್ಸ್ಚರ್ ಬಂದಿದೆ. ಈಗ ಅದಕ್ಕೆ ಟೊಮೆಟೊ ಪ್ಯೂರನ್ನ ಆ್ಯಡ್ ಮಾಡ್ಕೊಳ್ಳೋಣ. ಓಕೆ ನೋಡಿ ಶ್ರೋತೃಗಳೇ, ನಮ್ಮ ಸ್ನೇಹಿತರಾದಂತಹ ಚಂದ್ರ ಭಟ್ ಅವರು ಅದಕ್ಕೆ ಸ್ವಲ್ಪ ನೀರು ಹಾಕಿ ಮ್ಯಾಮ್. ಟೊಮೊಟೊ ಹಾಕಿದ್ದಾರೆ. ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಮ್ಯಾಮ್ ಹಾಂ ಹೇಳಿ ಮ್ಯಾಮ್. ರುಚಿಗೆ ತಕ್ಕಷ್ಟು ಉಪ್ಪು ಹಾಂ ನೋಡ್ಕೊಂಡು ಹಾಕೋಣ ಮ್ಯಾಮ್. ಹಾಕಬೇಕು ಮ್ಯಾಮ್. ಉಪ್ಪಿಗಿಂತ ರುಚಿ ಬೇರೆ ಯಾವುದೂ ಇಲ್ಲ. ಅರಿಶಿಣ ಮ್ಯಾಮ್. ರೋಲಿಂಗ್. ಹಾಂ ಅರಿಶಿನ ಹಾಕ್ತಾ ಇದ್ದಾರೆ ಸ್ನೇಹಿತರಾದಂತಹ ಚಂದ್ರ ಭಟ್ ಅವರು. ರೋಸ್ಟ್ ಮಾಡಿದ ನಂತರ ಅರಿಶಿಣ ಹಾಕಿ ಅದನ್ನು ಚೆನ್ನಾಗಿ ಕಲಕಬೇಕು. ಬೇಗ ನೋಡಿ ಸ್ನೇಹಿತರೆ, ಈಗ ತುಪ್ಪ ಅದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ. ತುಪ್ಪ ಘಮಘಮಿಸುವ ತುಪ್ಪ. ಇದು ಹಸುವಿನ ತುಪ್ಪ ಹಾಕೊಳ್ಳಿ, ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈಗ ತುಪ್ಪ ಹಾಕಿದ ನಂತರ ಈಗ ಒಂದು ತುಪ್ಪದ್ದು ಫ್ಲೇವರ್ ಹಾಕಿಲ್ಲ ಮ್ಯಾಮ್. ಇನ್ನು ಮಸಾಲೆ ಟೆಕ್ಸ್ಚರ್ ನೋಡು ಮ್ಯಾಮ್ ಹೆಂಗಿದೆಯಲ್ಲ. ವಾವ್ ಮ್ಯಾಮ್. ಈಗ ಚಿಕನ್ ಆ್ಯಡ್ ಮಾಡ್ಕೊಳ್ಳೋಣ. ಖಂಡಿತ. ಚಿಕನ್ ಹಾಕು ಮ್ಯಾಮ್. ಸ್ನೇಹಿತರೆ, ಈಗ ತೊಳೆದಿರೋ ಚಿಕನ್ ತೊಳ್ತಾ ಇದ್ದೀವಿ. ಅದ್ಭುತವಾದ ಚಿಕನ್, ಹಾಕು ಮ್ಯಾಮ್. ಘಮಘಮಿಸುವ ಚಿಕನ್ ನಿಧಾನಕ್ಕೆ ಹಾಕು. ಹಾಕ್ತಾ ಇದ್ದೀನಿ ನೋಡಿ. ಹಾಕೋಬೇಕು, ಆ್ಯಡ್ ಮಾಡಿ. ನಂತರ ಈಗ ಹಾಕಿದ ನಂತರ ಎಲ್ಲ ಚೆನ್ನಾಗಿ ಮಸಾಲೆನ ಚಿಕನ್ಗೆ ಆ್ಯಡ್ ಮಾಡ್ಕೊಳ್ಳೋಣ ಮ್ಯಾಮ್. ಹಾಂ ನೀಟಾಗಿ ಚಿಕನ್ನ ಕಲಿಸ್ತಾ ಇದ್ದಾರೆ. ಚೆನ್ನಾಗಿ ಹದವಾಗಿ ಕಲಿಸ್ತಾ ಇದ್ದಾರೆ. ಬಣ್ಣ ಚೇಂಜ್ ಆಯಿತು. ಎಲ್ಲ ಟರ್ಮ್ಯಾರಿಕ್ ಎಲ್ಲ ಹಾಕಿರೋದ್ರಿಂದ ಆ ಥರ ಫ್ಲೇವರ್ ಬಂದಿದೆ ನೋಡಿ. ಎಷ್ಟು ಪರಿಶುದ್ಧವಾಗಿದೆ. ಸ್ವಲ್ಪ ಉರಿಕೊಳ್ಳೋಣ. ಈಗ ಹಂಗೆ ಉರಿ ಕೊಡ್ತಾ ಇದ್ದಾರೆ ಮ್ಯಾಮ್. ಹಾಂ ಚಿಕನ್ನು ಸ್ವಲ್ಪ ಒಂದು 5 ನಿಮಿಷ ಸಣ್ಣ ಉರಿಲಿ ಬೇಯಿಸ್ಕೊಳ್ಳೋಣ. ಪ್ಲೇಟ್ ಮುಚ್ಚಿಬಿಡು ಮ್ಯಾಮ್. ಊಟ ಮಾಡೋ ಊಟದಲ್ಲಿ ಉಪ್ಪಿರ್ಬೇಕೇ ವಿನಃ ಆಡೋ ಮಾತಲ್ಲಿ ತಪ್ಪಿರ್ಬಾರ್ದು. ಖಂಡಿತ ಖಂಡಿತ. ಅದು ನಂಗೂ ಆಗಲ್ಲ, ನಿಂಗೂ ಆಗಲ್ಲ, ಯಾರಿಗೂ ಆಗಲ್ಲ, ಆ ಪ್ರೇಕ್ಷಕರಿಗೂ ಆಗಲ್ಲ. ಹೌದು ಆದ್ರೆ ಒಳ್ಳೆ ಮಾತು ಹೇಳಿದೆ ಅಲ್ವಾ ಮ್ಯಾಮ್? ಬಾ ಮ್ಯಾಮ್ ನೋಡೋಣ. ಕುದಿ ಬಂದಿದೆ ನೋಡ. ಮಳೆ ಬೇರೆ ಜೋರಾಗಿ ಬರಂಗಾಗಿದೆ. ಬರ್ಲಿ ಮ್ಯಾಮ್. ಇವತ್ತು ಮಳೆ ಮಧ್ಯದಲ್ಲಿ ಇವತ್ತು ಮಾಡ್ಕೊಂಡು ಊಟ ಮಾಡ್ತಾ ಇದೀವಿ, ಅದೇ ಖುಷಿ. ವಾವ್ ಮಾಮ್, ಎಂತ ಫ್ಲೇವರ್ ಕೊಟ್ಟಿದ್ಯಾ ಮಾಮ್. ಆಹಾ ನೋಡಿ, ಡಾಬಾ ಸ್ಟೈಲ್ ಚಿಕನ್ ಮಸಾಲ. ವಾವ್, ನಮ್ಮ ಚಂದ್ರು ಕೈ ಅಡುಗೆ ತಿನ್ನಬೇಕು ಅಂದರೆ ಪುಣ್ಯ ಮಾಡಿರಬೇಕು ಗುರು. ಮ್ಯಾಮ್ ಹಾಂ ಮೆಣಸಿನ್ಕಾಯಿ ಹಾಕು ಮ್ಯಾಮ್. ರೆಡಿ ಇದೆ. ಹಾಕ್ಲಾ? ನೋಡಿ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀವಿ. ಹಾಕು ಮ್ಯಾಮ್ ಬೇಗ. ಅದಿಡಿ ಮ್ಯಾಮ್, ಹೇಳ್ತೀನಿ. ಇದು ಮ್ಯಾಮ್ ಸ್ವಲ್ಪ ನೀರು ಕೊಡು ಮ್ಯಾಮ್. ರೆಡಿ ಇದೆ ನೀರು. ಹಾಂ ಮಳೆ ಜೋರಾಗಿ ಬರೋ ಥರ ಇದೆ. ಬೇಗ ಉರಿ ಕೊಟ್ಟು. ಓಕೆ ಮ್ಯಾಮ್, ಈ ಮಳೆ ಮಧ್ಯದಲ್ಲಿ ಅಡುಗೆ ಮಾಡ್ಕೊಂಡು ಇರೋ ಮಜಾ ಬೇರೆ ಯಾವ್ದ್ರಾಗೂ ಇರಲ್ಲ ಅನಿಸ್ತೈತಲ್ವಾ? ಇರಲ್ಲ ಮ್ಯಾಮ್, ಖಂಡಿತವಾಗ್ಲೂ ಇರಲ್ಲ ಮ್ಯಾಮ್. ಹಾಂ, ಅದರಲ್ಲಿ ಬರೀ ಮಳೆ ಅಲ್ಲ, ಇದು ತುಂತುರು ಮಳೆ, ಮುಂಗಾರು ಮಳೆ. ಮುಂಗಾರು ಇವಾಗ ಸ್ಟಾರ್ಟ್ ಆಗಿಬಿಟ್ಟಿದೆ. ನೆಕ್ಸ್ಟ್ ಮಸಾಲೆಗಳೆಲ್ಲ ಪಟ್ಟಂತ ರೆಡಿ ಕಟ್ಟಿ. ರೆಡಿ ಇದೆ ಮ್ಯಾಮ್, ಎಲ್ಲ ರೆಡಿ ಇದೆ. ಆ್ಯಡ್ ಮಾಡಿಬಿಟ್ಟು ಮ್ಯಾಮ್ ಹೇಳಿ ಮ್ಯಾಮ್. ಕುದಿ ಬರ್ತಾ ಇರುತ್ತೆ. ಬರ್ತಾ ಇದೆ. ಮಸಾಲೆಗಳನ್ನ ಆ್ಯಡ್ ಮಾಡ್ಕೊಳ್ಳಿ. ಮಸಾಲೆ ರೆಡಿ ಇದೆ ಮ್ಯಾಮ್, ಯಾವ್ದು ಬೇಕು ಅದು ಹಾಕು. ಸ್ವಲ್ಪ ಉರಿ ಕಮ್ಮಿ ಮಾಡಿ. ಚಿಕನ್ ಆಲೆ ಅರ್ಧ ಬೆಂದ್ಕೊಂಡಿದೆ ಮ್ಯಾಮ್. ಬೇಯ್ಲಿ ಮಾಡ್ಕೊಬಿಡೋಣ. ಚೆನ್ನಾಗಿ ಬೇಯ್ಲಿ ಮ್ಯಾಮ್, ಹದವಾಗಿ ಬೇಯ್ಲಿ. ತಿನ್ನೋಕೆ ಚೆನ್ನಾಗಿರ್ಬೇಕು. ಗರಿ ಗರಿ ಆಗಿದ್ರೆ. ನಾನೀಗ ಇದಕ್ಕೆ ಧನಿಯಾ ಪುಡಿ. ಓಕೆ, ಚೆನ್ನಾಗಿರೋ ಧನಿಯಾ ಪುಡಿ ಹಾಕ್ತಾ ಇದ್ದಾರೆ. ಅದು ತುಂಬ ಆರ್ಗ್ಯಾನಿಕ್ ಆಗಿರ್ತಕ್ಕಂಥ ಧನಿಯಾ ಪುಡಿ. ಖಾರದ ಪುಡಿ ಹಾಕ್ತಾ ಇದ್ದಾರೆ. ಅದು ಅಷ್ಟೇ ನ್ಯಾಚುರಲ್ ಖಾರದ ಪುಡಿ ಹಾಕ್ತಾ ಇದ್ದಾರೆ. ಇವಾಗ ಒಂದು 2-3 ಸುತ್ತು ತಿರುಗಿಸ್ತಾರೆ. ಅಲ್ಲ, ಅದುವಾಗ ಅದಕ್ಕೆ ಮಿಶ್ರಣ ಆಗಬೇಕು. ಅದರಿಂದ ಇದಕ್ಕೆ ಮ್ಯಾಮ್ ಸ್ವಲ್ಪ ಏನು ಮಸಾಲ. ಯಾವುದು?
ಯಾವ ಮಸಾಲ ಮಾಮ್ ಅದು? ಗರಂ ಮಸಾಲ ಮಾಮ್. ಗರಂ ಮಸಾಲ ಹಾಕ್ತಾ ಇದ್ದಾರೆ. ಗರಂ ಮಸಾಲ ಹಾಕ್ತಾ ಇದ್ದಾರೆ, ನೀವು ಆಡ್ ಮಾಡ್ಕೊಬಿಡಿ. ಸ್ವಲ್ಪ ನೋಡಿ ಮೆಣಸಿನ ಪುಡಿ. ಹಾಂ ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ತಾ ಇದ್ದಾರೆ. ಏನು ನಿನ್ನ ಹನಿಗಳೇ ನಿನ್ನ ಮುಗಿಲ ಸಾಲೆ. ಹಿಂಗೆ ಅಂದರೆ ಸಾಕು ಮಾಮ್. ಹೇಳಿ ಮಾಮ್. ಫೈನಲ್ ಟಚ್ ಕೊಟ್ಬಿಡೋಣ. ಹಾಂ, ಸ್ವಲ್ಪ ಚಿಕನ್ ಮಸಾಲ ಕೊತ್ತಂಬರಿ ಪುದೀನ ಆ್ಯಡ್ ಮಾಡ್ಕೊಂಬಿಡೋಣ. ಓಕೆ, ಆಗೋಗುತ್ತೆ ನಮ್ಮದು ಕೆಲಸ ಮುಗೀತಾ? ಇರೋ ಒಂದು ನಿಮಿಷ. ಚಿಕನ್ ಮಸಾಲ ಹಾಕ್ತಾ ಇದ್ದಾರೆ ನೋಡಿ ಸ್ನೇಹಿತರೆ, ನನ್ನ ಪ್ರೀತಿಯ ಕನ್ನಡಿಗರೇ. ನೋಡಿ ಚಿಕನ್ ಮಸಾಲ ಮಳೆಯಲ್ಲಿ ಜೊತೆಯಲ್ಲಿ ನಮ್ಮ ಡಾಬಾ ಸ್ಪೆಷಲ್ ಚಿಕನ್ ಮಸಾಲ ರೆಡಿ ಆಗ್ತಾ ಇದೆ. ಚಿಕನ್ ಮಸಾಲ ಹಾಕಿದ ನಂತರ ಅದಕ್ಕೆ ಹದವಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ಒಂದು ಫೈನಲ್ ಆಗಿ ಪುದೀನ ಹಾಕ್ತಾ ಇದ್ದಾರೆ, ಜೊತೆಗೆ ಕೊತ್ತಂಬರಿ ಸೊಪ್ಪು, ಕೊತ್ತಂಬರಿ. ಮಮ್ಮ ಏನೋ ಮಮ್ಮ ಹಿಂಗೆ ಮಾಡಿಬಿಟ್ಟಿದ್ಯಾ, ಒಂದು ಸ್ವಲ್ಪ ಚೆಕ್ ಮಾಡೋಣ, ಕೊಡೋ ನನಗೊಂದು ಸ್ವಲ್ಪ. ಫ್ಲೇವರ್ ನೋಡಪ್ಪ ಹೆಂಗಿದೆ. ವಾವ್, ಸಕ್ಕತ್ತಾಗೈತಲ್ಲ ಮಮ್ಮ ಟೇಸ್ಟು. ನೋಡಿ ಹೆಂಗೆ ಬಂದಿದೆ. ಓಕೆ, ವಾವ್ ಎಂಥ ಟೇಸ್ಟು. ಫ್ಲೇವರ್ ಹೆಂಗಿದೆ. ಟೇಸ್ಟಿ ಗ್ಯಾಂಗ್ ಜೊತೆ ಬಂದರೆ ಯಾವಾಗಲೂ ಟೇಸ್ಟಾಗೆ ಮಾಡಬೇಕಲ್ವಾ. ಗೊಬ್ಬರವಿಲ್ಲದೆ ಗಡ್ಡ ಬೆಳೆದಿದೆ, ಕಡ್ಡಿಯಾಗಿರದೆ ಬೆಂಕಿ ಹತ್ತಿದೆ, ಪ್ರೀತಿ ಬಿತ್ತದೆ ಗೆಳೆಯ ನೋವು ಉಂಡಿದೆ, ಮನದ ನೋವಿಗೆ ಗೆಳೆಯ ಮುಲಾಮು ಎಲ್ಲಿದೆ, ಸತ್ಯ ಕೂಡ ಸುಳ್ಳಾಗಿ ಬದಲಾಗಿದೆ, ಗೆಳೆಯ ಬದಲಾಗಿದೆ. ಅಡ್ನಾಡಿ ಜೀವನಕ್ಕೆ ಮುಖವಾಡ ಯಾಕೆ ಯಾಕೆ ಯಾಕೆ. ಏನು ಕಾಳ್ಬೇಕು ನೀನು. ನೀನು ಕತ್ಲಮಲ್ಲ, ನೀನೇನು ಸಾಮಾನ್ಯದಾನೆ. ಆಗಿದೆ, ಸ್ಟವ್ ಆಫ್ ಮಾಡ್ಬಿಡು. ಆಫ್ ಮಾಡ್ಲಾ? ಮಾಮ್, ನಮ್ಮ ಡಾಬಾ ಸ್ಟೈಲ್ ಚಿಕನ್ ಮಸಾಲ ರೆಡಿ ಆಗಿದೆ. ನಮ್ಮ ಸ್ನೇಹಿತರಿಗೆ ಉಣಬಡಿಸಿ ಅವ್ರ ಅಭಿಪ್ರಾಯ ತಿಳ್ಕೊಳ್ಳೋಣ. ಬನ್ರಪ್ಪ. ರೆಡಿ? ಅಯ್ಯ ಬನ್ರಿ ಬೇಗ. ಅದು 1 ಕಿಲೋಮೀಟ್ರ್ ಇತ್ತು ಸ್ನೇಹಿತರೆ, ಈಗ ಸ್ಮೆಲ್ಲಿಗೆ ಅಲ್ಲಿಂದ ಹುಡಿಕೊಂಬಂದಿದೆ ನೋಡಿ, ಅದು ಬರ್ತಾ ಇದೆ ನೋಡಿ. ಕರಿಯವನ್ನ ಕರಿಯ, ಕರಿ. ನೀನು ಬಾರ ಬಾ, ಫುಲ್ ಊಟ ಬಿಡಿ ಬೆಂಕಿ ಪಟ್ಟ ನಿನ್ಗೂ. ಅವನು ಯಾಕೆ ಲವ್ ಫೇಲ್ಯೂರ್ ಆಗಿತ್ತು, ಅದಕ್ಕೆ ಅವನು ದೂರ ಇದ್ದಾನೆ. ಸರಿ ಮ್ಯಾಮ್, ತುಂಬಾ ದಿವಸದಿಂದ ನಮ್ಮ ವಿಡಿಯೋಗೆ ಬರಬೇಕು ಅಂತ ಹೇಳ್ತಾ ಇದ್ದ, ಇವತ್ತು ಬಂದಿದ್ದಾನೆ. ಸಮಯ ಸಂದರ್ಭ ಕೂಡ ಬಂದು ಕರಿಯೋಣ, ಅವ್ನಿಗೆ ಟೇಸ್ಟ್ ಮಾಡ್ಸೋಣ, ಮಜಾ ಮಾಡ್ಸೋಣ. ಹೌದು, ಬರ ಮಚ್ಚ, ಬನ್ನಿ ಬಾರೋ. ಗ್ಯಾಂಗ್ ಜೊತೆ ಫಸ್ಟ್ ವಿಡಿಯೋದಲ್ಲಿ ಇನ್ವಾಲ್ವ್ ಆಗ್ತಾ ಇದೀನಿ. ನಾನು ಟೇಸ್ಟ್ ಮಾಡ್ತಾ ಇದೀನಿ ಇವತ್ತಿಂದು ಡಾಬಾ ಸ್ಪೆಷಲ್ ಚಿಕನ್ ಕರಿನ. ಚಿಕನ್ ಮಸಾಲ ಕರಿ ಎಲ್ಲ ಒಂದೇ. ಹಾಗೆ ನಮ್ಮ ಸ್ನೇಹಿತರು ನೋಡಿರ್ತೀರಾ, ತಗೊಳ್ಳಿ. ಈಗ ಟೇಸ್ಟ್ ಮಾಡ್ತಾ ಇದೀನಿ ನಾನು. ನೀವು ತಾಳಿ ಬ್ರೋ. ಗ್ಯಾಂಗ್ ಇದು ಡಾಬಾ ಸ್ಟೈಲ್ ಚಿಕನ್ ಮಸಾಲ ಟೇಸ್ಟ್ ಮಾಡ್ತಾ ಇದೀನಿ. ಬ್ರೋ ನೀವು ಟೇಸ್ಟ್ ಮಾಡಿ. ಹೌದೌದು, ಈ ಕ್ಲೈಮೇಟ್ಗೂ ಈ ಟೇಸ್ಟ್ಗೂ ಸಖತ್ತು. ಅತಿಥಿ ದೇವೋ ಭವ. ನೋಡಿಲ್ಲಿ ಹೇಗಿದೆ ಬ್ರಾ? ಅದ್ಭುತ ಭಾವ, ಆಗ್ಲೇಬೇಕು ಅದ್ಭುತವಾಗಿ, ಯಾಕಂದ್ರೆ ಇಂಥ ಪ್ರಕೃತಿ ಮಾಡಿರೋಂಥ ಒಂದು ಅಡುಗೆ. ಮ್ಯಾಮ್ ಟೇಸ್ಟ್ ಮಾಡೋಣ. ಮಾಡೋಣ. ಹೇಗಿದೆ ಮ್ಯಾಮ್? ಅದ್ಭುತ. ನೋಡಿ, ಬಾಯಲ್ಲಿಟ್ರೆ ಹಂಗೆ ಕರಗಿ ನೀರಾಗಿ ಹಂಗೆ ಹೊಟ್ಟೆ ಸೇರಿಬಿಡುತ್ತೆ. ಅದು ಟೇಸ್ಟಿ ಗ್ಯಾಂಗ್ ಸ್ಟೈಲ್ ಅಂದರೆ. ಹೆಂಗಿದೆ ಮ್ಯಾಮ್? ಅಲ್ಲ, ಇನ್ನೊಂದ್ಸರಿ ಬಂದೆ. ನಲ್ಲಿ ಮೂಳೆ ಅದ್ಭುತ. ಈಷ್ಟು ದಿವಸ ಊಟ ಮಾಡಿದ್ದಲ್ಲ, ಇವತ್ತು ಮಾಡೋದು ಊಟ
ಇದೇನಿದು ಹಿಂಗೆ ಸಕ್ಕತ್ತಾಗೈತೆ. ಮ್ಯಾಮ್ ಚೆನ್ನಾಗಿದೆ ಮ್ಯಾಮ್, ಇಂಥ ಪ್ರಕೃತಿ ಮಧ್ಯೆ. ಮೊನ್ನೆ ಮಾಡೋದಕ್ಕಿಂತ ಸಕ್ಕತ್ತಾಗೈತೆ. ಚಂದ. ಸ್ನೇಹಿತರೆ, ಭಾಳ ಅದ್ಭುತವಾಗಿ ಬಂದಿದೆ ರೆಸಿಪಿ. ಈ ಥರ ನಮ್ಮ ಜೊತೆ ಬಂದು ನೀವು ನಮ್ಮ ಜೊತೆ ಜಾಯ್ನ್ ಆಗಿ ಈ ಥರ ರೆಸಿಪಿ ಪ್ರಕೃತಿ ಸೌಂದರ್ಯದ ಜೊತೆ ನೀವು ನಮ್ಮ ಜೊತೆ ಜಾಯ್ನ್ ಆಗಿ ಈ ಥರ ಅಡುಗೆಗಳನ್ನ ಸವಿಬೇಕು ಅಂದರೆ ನಮ್ಮನ್ನು ಫಾಲೋ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜಾಯ್ನ್ ಆಗಿ. ನಿಮ್ಮ ಜೊತೆ ನಾವು ನಿಮ್ಮ ಜೊತೆ ಈ ಥರ ಒಂದು ರೆಸಿಪಿ ಮಾಡಿ ನಿಮ್ಮ ಜೊತೆ ಕಾಲ ಕಳೆಯೋದಕ್ಕೆ ಕಾಯ್ತಾ ಇದ್ದೀವಿ. ಬೇಗ ಮಾಡಿ, ಬೇಗ ಸಿಗೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ನಮ್ಮ ಸ್ನೇಹಿತರಾದಂತಹ ಶ್ವಾನ ಮಹಾರಾಜರು ಇದನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಅವರಾದಮೇಲೆ ನಾವು ಊಟ ಮಾಡ್ತೀವಿ, ಯಾಕಂದರೆ ಅವರು ದೇವ್ರ ಥರ ಬಂದವ್ರೆ. ಬನ್ನಿ, ಯಾವಾಗನ ಬಂತಿಂದ ಏನು ಮ್ಯಾಮ್?